ಈದ್ ಜುಹಾ ಹಬ್ಬ ಮುಸ್ಲಿಮ್ಸ್ದು ಇದು ಬಹಳ ದೊಡ್ಡ ಹಬ್ಬ. ಇದ್ರೊಳಗೆ ಎಲ್ಲ ಅಣ್ಣ ತಮ್ಮದಿರಂಗೆ ಎಲ್ಲ ನಾವು ಸೇರಿ ಹಬ್ಬ ಮಾಡಿದ್ದೀವಿ. ಶಿವ ಇದೇ ಥರ ಸಾವಿರಾರು ವರ್ಷ ಹಬ್ಬ ನಡೀತಾ ಇರಲಿ. ಅಣ್ಣ ತಮ್ಮದಿರಂಗೆ ಎಲ್ಲ ನಾವು ಬಾಳಬೇಕು, ಚೆನ್ನಾಗಿರ್ಬೇಕು. ಇದು ಜುಹಾ ನಮ್ಮ ಇಂಡಿಯಾ ಅವ್ರಿಗೆಲ್ಲ ಶುಭಾಶಯಗಳು. ಎಲ್ಲರಿಗೂ ನಮಸ್ಕಾರ. ಇವತ್ತು ಬಕ್ರೀದ್ ಹಬ್ಬದ ವಿಶೇಷ. ನಮ್ಮ ಈದ್ಗಾ ಮೈದಾನದಲ್ಲಿ ಇವತ್ತು ವಿಶೇಷವಾದ ಒಂದು ನಮಾಜ್ನ ನಮ್ಮ ಮುಸ್ಲಿಂ ಸಮುದಾಯದವರು ಇಲ್ಲಿ ಏರ್ಪಡಿಸಿದ್ದಾರೆ. ನಾವು ಈ ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗಿಯಾಗಿ ನಮ್ಮೆಲ್ಲ ನಗರಸಭೆಯ ಸದಸ್ಯರುಗಳು ಎಲ್ಲರೂ ಕೂಡ ಇಲ್ಲಿ ಬಂದಿದ್ದೀವಿ. ನಾವು ಇವತ್ತು ಎಲ್ಲರಿಗೂ ಈ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನ ತಿಳಿಸಿಕೋಸ್ಕರ ಇಲ್ಲಿ ಗಂಟೆ ಬಂದಿದ್ದೀವಿ. ಎಲ್ಲರಿಗೂ ಒಳ್ಳೇದಾಗಬೇಕು, ಎಲ್ಲರೂ ಸ್ನೇಹವಾಗಿ ಶಾಂತಿಯಾಗಿ ಅಣ್ಣ ತಮ್ಮದಿರ್ತಾರ ನಾವೆಲ್ಲ ಒಟ್ಟಿಗೆ ಬಾಳೋಣ. ಸದಾ ಪ್ರತಿ ವರ್ಷನೂ ನಾವು ಇದೇ ತರ ನಾವು ನಮ್ಮ ನಗರಸಭೆಯಿಂದ ನಿಮ್ಗೆ ಏನು ಸವಲತ್ತು ಮಾಡಬೇಕು, ನಿಮ್ಗೆ ಪ್ರತಿ ವರ್ಷ ನಮಾಜ್ಗಾಗಲಿ ನಿಮ್ಮ ಇದಕ್ಕಾಗಲಿ ಅದು ಎಲ್ಲದಕ್ಕೂ ನಾವು ಸಹಕಾರ ಮಾಡ್ತೀವಿ. ಸದಾ ನಿಮ್ ಜೊತೆ ನಾವು ಇರ್ತೀವಿ ಅಂತ ಹೇಳ್ತಾ 2 ಮಾತು. ಎಲ್ಲರಿಗೂ ನಮಸ್ಕಾರ. ನಾಡಿನ ಎಲ್ಲ ಸಮಸ್ತ ಜನತೆಗೆ ಇವತ್ತು ಏನು ಈದ್ ಉಲ್ ಅಜಹಾ ಈದ್ ಇದೆ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತೀವಿ. ಆಮೇಲೆ ಒಂದು ಮೆಸೇಜ್ ಪೀಸ್ಫುಲ್ ಏನಂತಂದ್ರೆ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಸರ್ವ जनांगದ ಶಾಂತಿಯ ತೋಟ, ಎಲ್ಲರಿಗೂ ಒಳ್ಳೇದಾಗ್ಲಿ. और इसके साथ साथ जो है पूरे तमाम चन्नपटना के और तमाम आलम के मुसलमानों को ईद मुबारक पेश करते हुए मैं अपनी बात को ख़त्म करता हूँ. मौलाना बेहतर से बेहतर जानकर सबको शिफा अता फरमा, जो दवाखाने में एडमिट है सबको शिफा अता फरमा. हमारे पुलिस भाइयों ने हम सबकी निगरानी में